ಇಡೀ ದೇಶಾದ್ಯಂತ ಇಂಡಿಗೋ ಏರ್ಲೈನ್ಸ್ ದೇ ಚರ್ಚೆಯಾಗಿತ್ತು. ವಿಮಾನ ಪ್ರಯಾಣಕ್ಕೆ ಬುಕ್ ಮಾಡಿದ ಪ್ರಯಾಣಿಕರು ಕಂಗಾಲಾಗಿದ್ರು. ಸರಿಯಾದ ಸಮಯಕ್ಕೆ ಹೋಗದೆ ಜನರಿಗೆ ಅಡೆತಡೆ ಉಂಟಾಗಿತ್ತು. ಆಗ ನೆರವಾಗಿದ್ದೇ ನೈಋತ್ಯ ರೈಲ್ವೆ. ದೇಶದಾದ್ಯಂತ ಸಂಚರಿಸ್ತಾ ಇದ್ದಂತಹ ಸಾವಿರಾರು ವಿಮಾನಗಳು ರದ್ದಾಗಿ ಪ್ರಯಾಣಿಕರ ರೈಲ್ವೆಯತ್ತ ಮುಖ ಮಾಡಿದ್ದಾರೆ. ಹಾಗಾಗಿ ರೈಲ್ವೆ ಇಲಾಖೆ ದೇಶದಾದ್ಯಂತ ವಿಶೇಷ ರೈಲುಗಳನ್ನು ಓಡಿಸುವ ಮೂಲಕ ಇಂಡಿಗೋ ವಿಮಾನ ಸಂಚಾರದಿಂದ ಆದಂತಹ ಅಡೆತಡೆಗಳನ್ನ ಈಗ ನಿಭಾಯಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಪೈಲಟ್ ಸಿಬ್ಬಂದಿ ಕೊರತೆ, ತಾಂತ್ರಿಕ ವಿಮಾನಗಳ ತೊಂದರೆಗಳಿಂದಾಗಿ ದೇಶಾದ್ಯಂತ ಸಾವಿರಕ್ಕೂ ಹೆಚ್ಚು ಇಂಡಿಗೋ ಸಂಸ್ಥೆ ಹಾರಾಟವನ್ನ ರದ್ದುಪಡಿಸಿದೆ. 5-6 ದಿನಗಳಾದರೂ ಕೂಡ ಪರಿಸ್ಥಿತಿ ಸುಧಾರಿಸ್ತಾ ಇಲ್ಲ. ವಿಮಾನ ಇಲ್ಲದೆ ಸಕಾಲಕ್ಕೆ ಗಮ್ಯ ಸ್ಥಳಕ್ಕೆ ಹೋಗೋಕೆ ಸಾಧ್ಯವಾಗದೆ ಪ್ರಯಾಣಿಕರು ಕಂಗಾಲಾಗ್ತಿದ್ದಾರೆ. ಅಸ್ಥಿ ವಿಸರ್ಜನೆಗೆ ಹೋಗೋಕೆ ಸಾಧ್ಯವಾಗದೆ ಅಲ್ಲಲ್ಲಿ ಕೆಲವರು ಸಿಲುಕಿದ್ರೆ ಮತ್ತೆ ಕೆಲವರು ತಮ್ಮ ಆರಕ್ಷತೆಗೆ ಆನ್ಲೈನ್ ಮೂಲಕ ಹಾಜರಾಗಿರೋದು ಉಂಟು. ಹನಿಮೂನ್ ಕೂಡ ಕ್ಯಾನ್ಸಲ್ ಮಾಡಿದ ಪ್ರಸಂಗಗಳು ನಡೆದಿರುವುದು ಉಂಟು. ಹೀಗಾಗಿ ವಿಮಾನ ನಿಲ್ದಾಣಗಳಲ್ಲಿ ಪ್ರತಿಭಟನೆ, ಮಾತಿನ ಚಕಮಕಿ ನಿತ್ಯ ನಿರಂತರ ಎಂಬಂತಾಗಿದೆ. ವಿಮಾನ ತಪ್ಪಿಸಿಕೊಂಡ ಪ್ರಯಾಣಿಕರು ಸಹಜವಾಗಿ ರೈಲಿನತ್ತ ನಮ್ಮ ದೃಷ್ಟಿ ನೆಡುತ್ತಾ ಇದ್ದು ಈಗ ಏನು ರೈಲುಗಳು ರಶ್ ಆಗ್ತಾ ಇವೆ. ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ರೈಲ್ವೆ ಇಲಾಖೆಯು ವಿವಿಧ ಸ್ಥಳಗಳಿಗೆ ವಿಶೇಷ ರೈಲುಗಳನ್ನು ಓಡಿಸ್ತಾ ಇದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲೂ ಕೂಡ ಇಂಡಿಗೋ ಬಿಕ್ಕಟ್ಟು ತಟ್ಟಿತ್ತು. ಕಳೆದ 2-3 ದಿನಗಳಿಂದ ಈಗ ಹುಬ್ಬಳ್ಳಿ ಮುಂಬೈ ಹಾಗೂ ಹುಬ್ಬಳ್ಳಿ ದೆಹಲಿ ವಿಮಾನಗಳು ರದ್ದಾಗಿದ್ವು. ಆದರೆ ಎಲ್ಲಾ ವಿಮಾನ ಸೇವೆ ಯಥಾಸ್ಥಿತಿಗೆ ಬಂದಿವೆ. ಎಂದಿನಂತೆ ಈಗ ಹುಬ್ಬಳ್ಳಿ ದೆಹಲಿ, ಹುಬ್ಬಳ್ಳಿ ಮುಂಬೈ, ಹುಬ್ಬಳ್ಳಿ ಹೈದರಾಬಾದ್, ಹುಬ್ಬಳ್ಳಿ ಪುಣೆ, ಹುಬ್ಬಳ್ಳಿ ಬೆಂಗಳೂರು ನಡುವೆ ವಿಮಾನ ಸೇವೆ ಆರಂಭವಾಗಿದೆ. ವೇಳಾಪಟ್ಟಿಯಲ್ಲಿ ಬದಲಾವಣೆಯಾಗಿದ್ದು ಅರ್ಧ ಗಂಟೆಗೂ ಹೆಚ್ಚು ಕಾಲ ವ್ಯತ್ಯಾಸ ಇದೆ. ಮುಂದಿನ ದಿನಗಳಲ್ಲಿ ಸರಿ ಹೋಗಲಿದೆ ಅಂತ ಹುಬ್ಬಳ್ಳಿಯ ಟರ್ಮಿನಲ್ ಇನ್ಚಾರ್ಜ್ BV ಪ್ರತಾಪ್ ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.